ನಾನು ಹೇಳಿದಂಗೆ ನಾವು ಇವತ್ತು ನಾರ್ಮಲ್ ಮೋಡಲ್ಲೇ ಗಾಡಿ ಓಡಿಸೋಣ. ನಾರ್ಮಲ್ ಮೋಡಲ್ಲಿ ಎಷ್ಟುವರೆಗೂ ರೇಂಜ್ ಸಿಗುತ್ತೆ ಅಂತ ಗೊತ್ತಾಗುತ್ತೆ. ಆ್ಯಂಡ್ ನೀವೇನೋ ನಮ್ಮ ಈಕೋ ಮೋಡ್ದು ರೈಡ್ ವಿಡಿಯೋ ನೋಡಿಲ್ಲ ಅಂದರೆ ಈಕೋ ಮೋಡಲ್ಲೇ ಬೆಂಗಳೂರು ಫುಲ್ಲು ಸುತ್ತಾಡಿದ್ದೀವಿ. ವೈಟ್ ಫೀಲ್ಡಿಂದ ಬನಶಂಕರಿ, ಜಯನಗರಿಂದ ಬನಶಂಕರಿಗೆ, ಬನಶಂಕರಿಯಿಂದ ದೆನ್ ವಿ ಹ್ಯಾಡ್ ಬೀನ್ ಟು ಹತ್ತಿಬೆಲೆಯಿಂದ ಮತ್ತೆ ನಮ್ಮ ಮನೆಗೆ. ಸೊ ವಿ ಹ್ಯಾವ್ ಕವರ್ಡ್ ಆಲ್ಮೋಸ್ಟ್ 110 ಕಿಲೋಮೀಟರ್ಸ್ ಕವರ್ ಮಾಡಿದ್ವಿ. ಅದು ಈಕೋ ಮೋಡಲ್ಲೇ ಓಡಿಸಿದ್ವಿ. ಎಷ್ಟು ರೇಂಜ್ ಬಂದಿದೆ ಅಂತ ಬಿಟ್ಟು ನಾನು ಒಂದು ವೀಡಿಯೋ ಮಾಡಿದ್ದೀನಿ. ನೀವೇನು ವೀಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ಐ ಕಾರ್ಡಲ್ಲಿ ಕೊಟ್ಟಿರ್ತೀನಿ, ಇಲ್ಲಿ ನೀವು ಚೆಕ್ ಮಾಡ್ಬೋದು. ಸೊ ಚೆಕ್ ಮಾಡಿ. ಇವತ್ತು ನೀವೇನೋ ಓಲಾ ಈಸ್ಕೊಬೇಕು ಅಂತ ಹೇಳಿದ್ರೆ ದೇ ಹ್ಯಾವ್ ಲಾಡ್ ಆಫ್ ಇದಿರುತ್ತೆ ನೆಗೆಟಿವ್ ರಿವ್ಯೂಸು. ಸೊ ಅದು ಬೇಕು ಏನಂತೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಇವಾಗ 100% ಚಾರ್ಜ್ ಇದೆ. ಸೊ ರೇಂಜ್ ಬಂದು 143 ಕೊಡೋದು ಅಂತ ಬಿಟ್ಟು ಹೇಳ್ತಾ ಇದೆ. ಬಟ್ ನಾವು ನೋಡೋಣ ಎಷ್ಟು ತನಕ ಹೋಗುತ್ತೆ ಇದು ಅಂತ. ಶ್ರೀರಾಮ್ ಬೇರೆ ಇವತ್ತು ಈಕೋ ಮೋಡ್, ನಾರ್ಮಲ್ ಮೋಡ್, ನೋ ಈಕೋ ಮೋಡ್ಸ್. ಸೊ ಅದು ಡೀಟೇಲ್ ವೀಡಿಯೋ ನಿಮ್ಗೆ ಹೇಳ್ತೀನಿ. 800 ಮೀಟರ್ಸ್ ಬಂದಿದ್ದೀವಿ, 1% ರೌಂಡ್ ಆಗಿದೆ. ಸೊ ಇವತ್ತು ಫುಲ್ ಓವರ್ ಆಲ್ ನಾನು ಇವತ್ತೆಲ್ಲ ಹೋಗ್ತೀನಿ. ನಾನು ಜಯನಗರ ಹೋಗ್ತೀನಿ. ಜಯನಗರಿಂದ ದೆನ್ ವಿಲ್ ಗೋ ಟು ವಾಟ್ ಇಸ್ ದ ಪ್ಲೇಸ್ ನೇಮ್ ಕಾಲ್ ಚಿಕ್ಕಬಾಣವರ, ಅಬಿಗೆರೆ ಕಡೆ. ಅಲ್ಲಿಂದ ದೆನ್ ವಿಲ್ ಕಮ್ ಬ್ಯಾಕ್ ಟು ಹೋಮ್. ಅಲ್ಲೊಂದು ವಿಸಿಟ್ ಇದೆ ನಂದು ಚಿಕ್ಕಬಾಣವರದಲ್ಲಿ. ಸೊ ಅದು ಮುಗಿಸ್ಬಿಟ್ಟು ಅಲ್ಲೇ ಒಂದು ಆಲ್ಮೋಸ್ಟ್ ಒಂದು 5 ಕಿಲೋಮೀಟರ್ಸ್ ರೇಡಿಯಸ್ ಒಳಗಡೆ ನಮ್ಮದು ಮತ್ತೆ ಇನ್ನೊಂದು ರೈಡ್ ಇರುತ್ತೆ. ಸೊ ಓವರ್ ಆಲ್ ಅಂದರೆ ಎಷ್ಟು ಕಿಲೋಮೀಟರ್ ಡ್ರಿವನ್ ಮಾಡಿದ್ದೀನಿ ಅಂತ ಬಿಟ್ಟು ನಿಮ್ಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಆ್ಯಂಡ್ ಎಷ್ಟು ಬ್ಯಾಟ್ರಿ ಕನ್ಸಂಪ್ಷನ್ ಆಗಿದೆ ಅಂತ ಬಿಟ್ಟು ತಿಳಿಸ್ಕೊಡ್ತೀನಿ. ಆ್ಯಂಡ್ ಎಷ್ಟು ಬ್ಯಾಟ್ರಿ ಬ್ಯಾಲೆನ್ಸ್ ಇರುತ್ತೆ ಮನೆ ರೀಚ್ ಆಗೋ ತನಕ ನನಗೆ ಅದು ತಿಳಿಸ್ಕೊಡ್ತೀನಿ. ಆ್ಯಂಡ್ ಈಸ್ ಇಟ್ ವರ್ತ್ ಬೈಯಿಂಗ್ ಓಲಾ, ಅದೆಲ್ಲ ಬಂದು ಡೀಟೇಲ್ ಆಗಿ ನಾವು ನೋಡೋಣ. ಬನ್ನಿ ಹೋಗೋಣ ಫಸ್ಟು. ಆ್ಯಂಡ್ ಇನ್ನೊಂದು ಈಕೋ ಮೋಡಲ್ ನಿಮಗೆ ಸ್ಪೀಡ್ ಲಿಮಿಟ್ ಬಂದು 43 ಕಿಲೋಮೀಟರ್ ಸ್ಪೀಡಲ್ಲೇ ನೀವು ಡ್ರಿವ್ ಮಾಡಬೇಕು. ಬಟ್ ಈ ನಾರ್ಮಲ್ ಮೋಡಲ್ ನಿಮ್ಗೆ 80 ತನಕ ಟಚ್ ಮಾಡ್ಬೋದು. ಬಟ್ ಬ್ಯಾಂಗ್ಳೂರ್ ಸಿಟಿ ಟ್ರಾಫಿಕಲ್ಲಿ ನಿಮಗೆ ಅದು ಬೇಕಾಗಿರಲ್ಲ. ಯು ಕ್ಯಾನ್ ಟಚ್ ಈಸಿಲಿ 50 ರೀಚ್ ಆಗ್ಬೋದು, 50-55 ರೀಚ್ ಆಗ್ಬೋದು. ಸೊ ಬನ್ನಿ, ನಾನು ನಿಮ್ಮನ್ನ ಮತ್ತೆ ನಾನು ಆಫೀಸ್ ರೀಚ್ ಆದಾಗ ಇಲ್ಲ ಆನ್ ದಿ ವೇದಲ್ಲಿ ಏನೋ ಒಂದು ಇಂಟ್ರೆಸ್ಟಿಂಗ್ ಸುದ್ದಿ ಏನೋ ಬಂತಂದ್ರೆ ನಿಮ್ಗೆ ಮತ್ತೆ ಮೀಟ್ ಮಾಡ್ತೀನಿ. ಆ್ಯಂಡ್ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಗೈಸ್. ಅವಾಗ ನಾನು ಮಾಡೋ ಎಫರ್ಟ್ಸು ನಿಮಗೆ ತಲುಪುತ್ತೆ. And there are a lot of videos which will be coming up soon, so stay tuned. So yeah guys, finally office reach ಆದ್ವಿ. ಎಷ್ಟು ಕಿಲೋಮೀಟ್ರು ಡ್ರಿವನ್ ಮಾಡಿದ್ದೀವಿ ಅಂತ ಇವಾಗ ತೋರಿಸ್ಕೊಡ್ತೀನಿ. ಏನಿವತ್ತು ಪಾರ್ಕಿಂಗ್ ಎಲ್ಲೂ ಇಲ್ಲ. ಶಿಟ್, ಇದರಿಂದ ಮುಂದೆನೇ ಹಾಕೋಣ. ಸೊ ನಾವು ಇವಾಗ 26 ಕಿಲೋಮೀಟರ್ಸ್ ಡ್ರಿವನ್ ಮಾಡಿದ್ದೀವಿ. ಆಲ್ಮೋಸ್ಟ್ 26 ಕಿಲೋಮೀಟರ್ಸು ನೋಡ್ತಾ ಇದ್ದೀರಾ. 79% ಬ್ಯಾಲೆನ್ಸ್ ಇದೆ ಬ್ಯಾಟ್ರಿ. ಬೇರೆ ನಾರ್ಮಲ್ ಮೋಡಲ್ಲೇ ಓಡಿಸ್ಕೊಂಡು ಬಂದಿದ್ದೀವಿ. ನಾರ್ಮಲ್ ಮೋಡ್ ಓಡಿಸ್ಕೊಂಡು ಬಂದಿದ್ದು ಫುಲ್ ಕಂಪ್ಲೀಟು. ಇನ್ನೂ ಎಷ್ಟು ಕಿಲೋಮೀಟ್ರ್ ಓಡಿಸ್ಬೋದು ಅಂದರೆ ವಿ ಕ್ಯಾನ್ ಡ್ರೈವ್ 115 ತನಕ. ಸೊ 140 ಕಿಲೋಮೀಟರ್ಸ್ ಈಗ ನಾರ್ಮಲ್ ಮೋಡಲ್ಲಿ ಓಡಿಸ್ಬೋದು ಅಂತ ಹೇಳ್ತಾ ಇದೆ. ಟ್ರೈ ಮಾಡಿಬಿಡೋಣ. 1.7 ಕಿಲೋಮೀಟರ್ ರೀಜನ್ ಆಗಿದೆ. ಸೊ ಬನ್ನಿ, ಮತ್ತೆ ನಿಮ್ಮನ್ನ ಚಿಕ್ಕಬಾಣವರೆಗೆ ಹೋಗುವಾಗ ಸಿಗ್ತೀನಿ. ಆನ್ ಅವರ್ ವೇ ಟು ಚಿಕ್ಕಬಾಣವರ. 79% ಬ್ಯಾಟ್ರಿ ಇದೆ ಗಾಡಿಯಲ್ಲಿ. ಸೊ ಇಲ್ಲಿಂದ 27 ಕಿಲೋಮೀಟರ್ಸ್ ಚಿಕ್ಕಬಾಣವರಗೆ. ಸೊ ಅಲ್ಲಿಂದ ನಾವು ವಿಸಿಟ್ ಮುಗಿಸ್ಬಿಟ್ಟು ದೆನ್ ವಿಲ್ ಬಿ ಗೋಯಿಂಗ್ ಟು ವೈಟ್ ಫೀಲ್ಡ್. ಸೊ ಟೋಟಲ್ ಡಿಸ್ಟೆನ್ಸ್ ಎಷ್ಟಾಗುತ್ತೆ ಅಂದ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತೀನಿ. ವೆರಿ ನಾರ್ಮಲ್ ಮೋಡಲ್ಲಿ ಓಡಿಸ್ತಾ ಇದ್ದೀನಿ ಇವತ್ತು, ನಾಟ್ ಆನ್ ಈಕೋ ಮೋಡ್ ಯೂಸ್ ಮಾಡಿರೋದು ನಾನು. ಸೊ ಕಂಪ್ಲೀಟ್ಲಿ ನಾರ್ಮಲ್ ಮೋಡಲ್ ಯೂಸ್ ಮಾಡೋಣ. ಎಷ್ಟು ಬ್ಯಾಟ್ರಿ ತನಕ ಇರುತ್ತೆ ಅಂತ ನೋಡೋಣ. ಅದು ಬಿ ಗೋಯಿಂಗ್ ವಯ ನಾಗರಬಾವಿ ಕಡೆಯಿಂದ ಹೋಗ್ತೀವಿ. ನಾಗರಬಾವಿ, ಸುಂಕದಗಟ್ಟೆ ಮತ್ತು ಕಂಠೀರವ ಸ್ಟೇಡಿಯಂ ಅಲ್ಲ ಸ್ಟುಡಿಯೋ ಕಡೆ ಹೋಗ್ತೀವಿ. ಸೊ ಅದಾದಮೇಲೆ ಅಲ್ಲಿಂದ ಲೆಫ್ಟಿಗೆ ತೊಗೊಂಡು ಪೀನಿಯಾ ದಾಸರಳ್ಳಿ ಕಡೆಯಿಂದ ವಿಲ್ ಗೋ ಟು ಚಿಕ್ಕಬಾಣವರ. ಚಿಕ್ಕಬಾಣವರದಿಂದ ಒಂದು 10 ಕಿಲೋಮೀಟರ್ಸಲ್ಲಿ ನಿಮಗೆ ಹೆಸರುಘಟ್ಟ ಲೇಕು ಮತ್ತು ಗ್ರಾಸ್ ಲ್ಯಾಂಡ್ ಬರುತ್ತೆ. ಒನ್ ಪರ್ಫೆಕ್ಟ್ ಡೇ ಫಾರ್ ಔಟಿಂಗ್ ಮತ್ತು ಲಾಂಗ್ ಡ್ರೈವ್ ನೋಡಬೇಕು. ನಿಮಗೆ ಬೆಂಗಳೂರಿಂದ ಒಂದು ಸ್ವಲ್ಪ ಆಚೆ ಬಟ್ ಪೀಸ್ಫುಲ್ಲಾಗಿರ್ಬೇಕಂದ್ರೆ ಈ 2 ಜಾಗ ನೋಡ್ಬೋದು. ಇಟ್ ವಾಸ್ ಲೈಕ್ ಅಮೇಝಿಂಗ್. ಎಸ್ಪೆಷಲಿ ಗ್ರಾಸ್ ಲ್ಯಾಂಡಲ್ಲಿ ಮುಂಚೆ ಬಿಡ್ತಾಯಿದ್ರು, ಈಗ ಬಿಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಮುಂಚೆ ದೇ ವರ್ ಲಿವಿಂಗ್ ಪೀಪಲ್ ಇನ್ ಸೈಡ್. ಸೊ ಯಾ ಗೈಸ್, ಸೊ ಯಾ ಗೈಸ್, ಈಗ ನಾವು ಎಲ್ಲಿದ್ದೀವಿ ಅಂದರೆ ನಾಗರಬಾವಿ ಔಟರ್ ರಿಂಗ್ ರೋಡಲ್ಲಿದ್ದೀವಿ. ದಿಸ್ ಗೋ ಸ್ಟ್ರೈಟ್ ಟು ಕಂಠೀರವ ಸ್ಟುಡಿಯೋಗೆ ಹೋಗುತ್ತೆ. ಸ್ಟುಡಿಯೋ ಲೆಫ್ಟ್ ತೊಗೊಂಡ್ರೆ ಪಿನ್ಯಾಗೆ ಹೋಗುತ್ತೆ, ರೈಟ್ ತೊಗೊಂಡ್ರೆ ಯಶವಂತಪುರಕ್ಕೆ ಹೋಗುತ್ತೆ ರೈಲ್ವೆ ಸ್ಟೇಷನ್ಗೆ.
ಸೊ ಈ ಹೈವೇ ಔಟರ್ ರಿಂಗ್ ರೋಡಲ್ಲಿ ನೀವು ಮಿಲೋ 50ದಲ್ಲಿ ಡ್ರೈವ್ ಮಾಡಬೇಕು, ಆದಮೇಲೆ ನಾನು ಡ್ರೈವ್ ಮಾಡಿದ್ರೆ ಫೈನ್ ಬರುತ್ತೆ. ಸೊ ಆಲ್ವೇಸ್ ಬಿ ಕೇರ್ಫುಲ್. ಇಲ್ಲಿ ಇಂಟರ್ಸೆಪ್ಟರ್ಸ್ ನಿಲ್ಕೊಂಡಿರ್ತಾರೆ ಸುಮಾರಷ್ಟು, ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಗಾಡಿ ಓಡಿಸೋವಾಗ. ಸೊ ಕ್ರೂಸ್ ಮೋಡ್ ಆನ್ ಮಾಡಿದ್ದೀನಿ. ಸೊ ನೀವು ಈಕೋ ಮೋಡಲ್ಲಿ ಕ್ರೂಸ್ ಮೋಡ್ ಆನ್ ಮಾಡ್ತೀರ ಅಂದರೆ ನಿಮಗೆ ಬಿಲೋ 40 ರೋಡ್ ಇರಬೇಕು, ಆವಾಗಲೇ ನಿಮ್ಗೆ ಕ್ರೂಸ್ ಮೋಡ್ ಆನ್ ಆಗುತ್ತೆ. ಈಕೋ ನಾರ್ಮಲ್ ಮತ್ತು ಸ್ಪೋರ್ಟ್ಸ್ ಐಪೋ ಮೋಡಲ್ಲಿ ನೀವು ಸ್ಪೀಡ್ನ ಸೆಟ್ ಮಾಡ್ಕೊಂಡ್ಬಿಡ್ಬೋದು, ಈ ಸ್ಪೀಡಿಗೆ ನಿಮ್ಗೆ ಬೇಕಂತ. ಈಕೋ ಮೋಡಲ್ ಮಾತ್ರ ನಿಮಗೆ ಬಿಲೋ 40ದಲ್ಲಿ ಇರಬೇಕು, ಆವಾಗ ಮಾತ್ರ ಕ್ರೂಸ್ ಮೋಡ್ ಆನ್ ಆಗುತ್ತೆ. 71% ಬ್ಯಾಟ್ರಿ ಲೆಫ್ಟ್ ಆಗಿ ಬ್ಯಾಲೆನ್ಸ್ ಇದೆ. ಆಲ್ರೆಡಿ 13 ಕಿಲೋಮೀಟರ್ಸ್ ರಿವರ್ನ್ ಮಾಡಿಬಿಟ್ಟಿದ್ದೀವಿ. ಎಸ್ 79ಗೆ ಶುರು ಮಾಡಿದ್ವಿ, 13 ಕಿಲೋಮೀಟರ್ಸ್ ಓಡಿಸ್ಬಿಟ್ಟಿದ್ದೀವಿ. ಸೊ ಅಲ್ಲೇ ಬಂದುಬಿಟ್ಟು ನಮಗೆ 4 ಕಿಲೋಮೀಟರ್ ಜಾಸ್ತಿ ಬಂದಿದೆ ಡ್ಯೂ ಟು ದಿಸ್ ರೀಜನ್. ಏನಕ್ಕೆ ರೀಜನ್ ಜಾಸ್ತಿ ಯೂಸ್ ಆಗುತ್ತೆ ನಾರ್ಮಲ್ ಅಲ್ಲ ಅಂದರೆ, ಬಿಕಾಸ್ ಗಾಡಿ ಹೆಂಗೆ ಸ್ಪೀಡ್ ಇರುತ್ತೆ, ಸಡನ್ನಾಗಿ ನೀವು ಹಿಂಗೆ ಡ್ರಾಪ್ ಮಾಡುವಾಗ ಕಿಲೋವಾಟು ರೀಜನ್ ಜಾಸ್ತಿ ಹೋಗುತ್ತೆ ಅದರಿಂದ. ಸೊ ಯಾಗ ಫೈನಲಿ ಲೊಕೇಶನ್ ಹತ್ರ ರೀಚ್ ಆಗ್ತಾ ಇದ್ದೀವಿ. ಬೇರೆ ಇನ್ನೊಂದು 100 ಮೀಟರ್ಸ್ ಇದೆ. ಸೊ ನೋಡ್ತಾ ಇದ್ದೀರಾ 62% ಬ್ಯಾಟ್ರಿ ಇನ್ನೂ ಬ್ಯಾಲೆನ್ಸ್ ಇದೆ. 26 ಕಿಲೋಮೀಟರ್ಸ್ ಡ್ರಿವನ್ ಮಾಡಿಬಿಟ್ಟಿದ್ದೀವಿ. ಸೊ ಸೈಟು ಇಲ್ಲೆಲ್ಲೋ ಇದೆ, ನೋಡೋಣ. ಕಾಲ್ ಮಾಡಬೇಕು ಕ್ಲೈಂಟಿಗೆ, ಕಾಲ್ ಮಾಡಿ ಚೆಕ್ ಮಾಡಬೇಕಾಗಿರುತ್ತೆ. ಮೋಸ್ಟ್ಲಿ ತೆಂಗಿನ ಮರ ಇದೇ ಇರಬೇಕು, 2 ತೆಂಗಿನ ಮರ ಇದೆ ಅಂತ ಹೇಳಿದರು, ಇದೇ ಇರಬೇಕು. ನೋಡೋಣ, ಕಾಲ್ ಮಾಡೋಣ. ಕಾಲ್ ಮಾಡಿಬಿಟ್ಟು ಚೆಕ್ ಮಾಡೋಣ. ಸೊ ನೋಡ್ತಾ ಇದ್ದೀರಾ 62% ಬ್ಯಾಟ್ರಿ ಇದೆ, 25% ಟೋಟಲ್ ಡ್ರಿವನ್ ಬಂದ್ಬಿಟ್ಟು ನಮ್ಮದು 51 ಬರೀ ನಾರ್ಮಲ್ ಮೋಡಲ್ಲಿ. ಗೈಸ್ ಚಿಕ್ಕಬಳ್ಳಾಪುರದಿಂದ ಹೊರಟ್ವಿ. 60% ಬ್ಯಾಟ್ರಿ ಬ್ಯಾಲೆನ್ಸ್ ಇದೆ. 3 ಕಿಲೋಮೀಟರ್ ಡ್ರಿವನ್ ಮಾಡಿಬಿಟ್ಟಿದ್ವಿ. ಸೊ ಇಲ್ಲಿಂದ ಮನೆಗೆ ಬಂದ್ಬಿಟ್ಟು ಇನ್ನೊಂದು 32 ಕಿಲೋಮೀಟರ್ಸ್ ಇದೆ. ಸೊ 60% ಬ್ಯಾಟ್ರಿ ಇನ್ನೂ ಇದೆ, ವಿಚ್ ವಿಲ್ ಬಿ ಕ್ರೂಷಲ್ ಪ್ಲೇ ನಾವು. 50% ಆದಾಗ ನಮ್ಗೆ ಗೊತ್ತಾಗುತ್ತೆ ಎಷ್ಟು ರೇಂಜ್ ಬಂದಿದೆ ಅಂತ. ಸೊ ನಾವು ಕ್ಲೋಸ್ ಟು 58 ಕಿಲೋಮೀಟರ್ಸ್ ಡ್ರಿವನ್ ಮಾಡಿದ್ದೀವಿ ಆಫೀಸಿಂದ, ಇಲ್ಲೆಲ್ಲ ಸುತ್ತಾಡಿಲ್ಲ. ಸೊ 58 ಕಿಲೋಮೀಟರ್ಸ್ ಮುಗಿದಿದೆ. ಇನ್ನು ಇಲ್ಲಿಂದ ಅಲ್ಲಿಗೆ ಒಂದು 80 ಬರುತ್ತೆ. ಸೊ ನಾರ್ಮಲ್ ಮೋಡಲ್ಲಿ 40% ಬ್ಯಾಟ್ರಿ ಮಿಕ್ಕುತ್ತಾ ಅಂತ ನೋಡ್ಬಿಡೋಣ ಬನ್ನಿ. ಎಸ್, ಸೊ ಇದು ರೋಡ್ ಫುಲ್ ಅಬ್ಬಿಗೆರೆ. ಇದನ್ನು ಮುಂದೆ ಹೋದರೆ ನಮಗೆ ಜಾಲಲ್ಲಿ ಏರ್ಫೋರ್ಸ್ ಸ್ಟೇಷನ್ ಬರುತ್ತೆ. ಏರ್ಫೋರ್ಸ್ ಸ್ಟೇಷನಿಂದ ವಿಲ್ ಬಿ ಗೋಯಿಂಗ್ ಟುವರ್ಡ್ಸ್ BL ರೋಡ್ ಆ್ಯಂಡ್ HMT ಫ್ಯಾಕ್ಟ್ರಿ ಮೇಲೆ ಹೋಗ್ತೀವಿ. ಸೊ ನಿಮಗೇನೋ HMT ವಾಚಸ್ ಏನೋ ಈಸ್ಕೊಳ್ಬೇಕಂದ್ರೆ ವಿತ್ ಡಿಸ್ಕೌಂಟ್ಸಲ್ಲಿ ಇಲ್ಲಿ ಸಿಗುತ್ತೆ ಗೈಸ್, ನೀವು ಟ್ರೈ ಮಾಡ್ಬೋದು. ಅವ್ರದ್ದೇ HMT ಅವ್ರದ್ದೇ ಇದೆ. ದೇ ಆರ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯೂ ವಾಚಸ್, ನಾಟ್ ಕಂಪ್ಲೀಟ್ ಆಗಿಲ್ಲ, ಸ್ವಲ್ಪ ವಾಚಸ್ ಮಾತ್ರ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಒನ್ಸ್ ಅಪಾನ್ ಎ ಟೈಮ್ ಈ HMT ವಾಚ್ ಅಂದ್ರೇ ಲೈಕ್ ಇಟ್ ವಾಸ್ ಲೈಕ್ ಎ ಬ್ರ್ಯಾಂಡ್. ಇವಾಗ ಹೆಂಗೆ ಸೊನಾಟಾ ಟೈಟನ್ ಎಲ್ಲ ಇರುತ್ತೋ ಅದೇ ಥರನೇ ವೋಲ್ಟ್ ಇದರಲ್ಲಿ ಬಂದ್ಬಿಟ್ಟು HMT ಇತ್ತು. ಈಗಲೂ ಜನ ಯೂಸ್ ಮಾಡ್ತಾರೆ. ದೇ ವಾಸ್ ಎ ವಾಚ್ ವಿಚ್ ರನ್ಸ್ ವಿತ್ ಯುವರ್ ಬಾಡಿ ಟೆಂಪ್ರೇಚರ್, ವಾಚ್ ರನ್ ಆಗ್ತಾಯಿತ್ತು. ಸೊ ಅಂಥ ಇನೋವೇಟಿವ್ ವಾಚ್ಗಳೆಲ್ಲ ಬಂದ್ಬಿಟ್ಟು HMT ಸೇಲ್ ಮಾಡ್ತಾಯಿದ್ರು, ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾಯಿದ್ರು. ಈಗಲೂ ಇದೆ, ಬಟ್ ನಾಟ್ ಲೈಕ್ ಫುಲ್ ಫ್ಲೆಜ್ ಆಗಿಲ್ಲ, ಬಟ್ ಸ್ವಲ್ಪನೇ ಇದೆ. ಇಂಟರ್ನ್ಯಾಷನಲ್ ಮಾರ್ಕೆಟ್ಗೂ ಹೋಗ್ತಾಯಿತ್ತು. ಒನ್ ಆಫ್ ದಿ ಬೆಸ್ಟ್ ಗೋಲ್ಡನ್ ಪೀರಿಯಡ್ ಆಫ್ HMT ಅಂತ ಹೇಳ್ಬೋದು. ಸೊ ಫೈನಲಿ ಗೌರ್ಮೆಂಟ್ ಅದನ್ನು ಮಾಡಿಬಿಟ್ರು.
ಸೊ ಗೈಸ್ ಫೈನಲಾಗಿ ಮನೆ ರೀಚ್ ಆದ್ವಿ. ಸೊ ಎಷ್ಟು ಕಿಲೋಮೀಟರ್ ಬ್ಯಾಲೆನ್ಸ್ ಇದೆ ಅಂತ ಹೇಳ್ಬಿಟ್ಟು, ಎಷ್ಟು ಕಿಲೋಮೀಟರ್ ಡ್ರಿವನ್ ಮಾಡಿದ್ದೀವಿ ಮತ್ತು ಇನ್ನೂ ಎಷ್ಟು ಕಿಲೋಮೀಟರ್ ಬ್ಯಾಲೆನ್ಸ್ ಇದೆ ಅಂತ ಬಿಟ್ಟು ಈಗ ತೋರಿಸ್ಕೊಡ್ತೇನೆ. ಸೊ ನಿನ್ನೆ ನಾವು 20% ಇದ್ದಾಗ ಗಾಡಿನ ತೊಗೊಂಡು ಬಂದಿದ್ವಿ ಬ್ಯಾಲೆನ್ಸು. ಈಗ 39% ಇದೆ, ನೋಡ್ತಾ ಇದ್ದೀರಾ 39%. ಸೊ 58 ಕಿಲೋಮೀಟರ್ಸ್ ಇನ್ನೂ ಹೋಗಿರ್ಬೋದು. 58 + 63 84, ಆಲ್ಮೋಸ್ಟ್ 84 × 53 ಬರುತ್ತೆ. ಅದರಲ್ಲಿ 8% ರೀಜನ್ ಆಗಿದೆ, 8 ಕಿಲೋಮೀಟರ್ಸ್ ರೀಜನ್ ಆಗಿದೆ. ಸೊ ಆಲ್ಮೋಸ್ಟ್ 144 ಕಿಲೋಮೀಟರ್ಸ್ ನಿಮಗೆ ಆರಾಮಾಗಿ ಈ ನಾರ್ಮಲ್ ಮಾಡೆಲ್ ಓಡಿಸ್ಕೊಂಡು ಹೋಗ್ಬೋದು.